ಹಾಯ್ ಮಾಡ್ಕಂದ. ಏನು ನಿನ್ನ ಹೆಸರು? ನಡಿ. ಇದು ನಮ್ಮದು ರೆಂಟ್ ಹೌಸ್ದ ಹೋಮ್ ಟೂರ್ ಮಾಡೋಣ ಅಂತ ಇದ್ದೀವಿ ಫ್ರೆಂಡ್ಸ್. ಈ ಥರ ಇದೆ. ಇದು 3 ಫೀಟ್ ಬಿಟ್ಟಿದ್ದೀವಿ ನಾವು ಪೋರ್ಟಿಕ. ಇದು ಡೋರು ಈ ಥರ ಇದೆ. ಡಿಸೈನ್ ಡೋರ್ ಡಿಸೈನ್ ಈ ಥರ ಮಾಡಿಸಿದ್ವಿ. ನಿಮಗೆ ಬೇಕಾದ್ರೆ ಲಾಸ್ಟಿಗೆ ಒಂದು ಕ್ಲೋಸ್ಡ್ ಕ್ಲಿಪ್ಪಿಂಗ್ ಹಾಕ್ತೀನಿ, ಯಾರಿಗಾದ್ರೂ ಬೇಕಂದ್ರೆ ಡಿಸೈನ್ ಮಾಡಿಸ್ಬೋದು. ಬಟ್ ರೆಂಟೆಡ್ ಹೌಸ್ಗೆ ಎಷ್ಟೊಂದು ಆರ್ಗನ್ಸ್ ಬೇಕಾಗಿರಲಿಲ್ಲ, ಬಟ್ ಇರಲಿ ಅಂತ ಮಾಡಿಸಿದ್ವಿ. ಇದೆಲ್ಲ ಬ್ರಾಸ್ ಹಾಕ್ಸಿದ್ದೀವಿ. ಮತ್ತು ಈ ಕಡೆ ಒಂದು ಟಾಯ್ಲೆಟ್ ಇದೆ. ಬಾಚಿನಿ ಇದೆ ಅಂತ ಬಂದು ಸಿಂಗಲ್ 1 BHK ಹೌಸ್. ಕರೆಂಟ್ ಇದೆ. ಓವರ್ ಆಲ್ ವ್ಯೂ ಈ ಥರ ಕಾಣುತ್ತೆ ನಿಮಗೆ ಮನೆ ಹೊರಗಿಂದ ನೋಡೋಕ್ಕೆ. ಪೇಂಟ್ ಎಲ್ಲ ನೆನ್ನೆ ಮಾಡಿಸಿ ಕ್ಲೀನ್ ಮಾಡಿಸಿ ಇಟ್ಟಿದ್ದೀವಿ. ಒಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ಫುಲ್ ಗ್ರನೈಟ್ ಹಾಕ್ಸಿದ್ದೀವಿ. ಫಸ್ಟು ಪೂಜಾ ರೂಮು. ಲೈಟ್ ಇಲ್ಲ, ಸಾರಿ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಖಾಲಿ ಮನೆ ಬಿಡಬಾರ್ದಂತ ನಾವೊಂದು ಫೋಟೋ ಇಟ್ಟಿದ್ದೀವಿ ಶಿವ ಪಾರ್ವತಿದು. ಅಂದರೆ ಮುಂಚೆ ಇದ್ದವರೇ ಬಿಟ್ಟೋಗಿದ್ರು. ಅವ್ರು ಬಿಟ್ಟೋಗಿಲ್ಲ ಅಂದರೆ ನಾನು ಯಾವುದಾದ್ರೂ ಒಂದು ಗಣೇಶನ ಫೋಟೋ ಅಥವಾ ಯಾವುದಾದ್ರೂ ಒಂದು ಚಿಕ್ಕ ಫೋಟೋ ಆದರೂ ಇಡಬೇಕು ಅಂತ ಹೇಳ್ತಾರೆ ಹಿರಿಯರು, ಹಾಗಾಗಿ ಇಡೋಣ ಅಂತಿದ್ದೆ. ಬಟ್ ಅವರು ಬಿಟ್ಟೋಗಿದ್ರು. ಆ್ಯಕ್ಚುಲಿ ಇಲ್ಲಿ ಮುಂಚೆ ಕೇರಳದವರಿದ್ದರು ಈ ಮನೇಲಿ. ಅವ್ರಿಗೇನೋ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಅವ್ರ ವೈಫ್ಗೆ ಅಂತ ಅವರು ಕೇರಳಗೆ ಮತ್ತೆ ಶಿಫ್ಟ್ ಆದರು. ನನ್ನ ಹಸ್ಬೆಂಡು ಇಲ್ಲೇ ಫ್ರೆಂಡ್ಸ್ ಜೊತೆ PGಯಲ್ಲಿ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸಡನ್ನಾಗಿ ಡಿಟೆಕ್ಟ್ ಮಾಡಿದ್ರು ಅವರು. ಇದ್ರದ್ದು ಡೋರ್ ಬಂದು ಈ ಥರ ಇದೆ. ಸ್ವಲ್ಪ ಅದು ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ನಾವು ಕೆಲಸದವರು ಸ್ವಲ್ಪ ಬೇಗ ಅರ್ಜೆಂಟಲ್ಲಿ ಹೊರಟೋದು, ನಾವೇ ಮಾಡಿಕೊಡೋಣ ಅಂತಿದ್ದೀವಿ. ಅವ್ರು ಯಾವಾಗ ಬರ್ತಾರೆ ನೋಡ್ಕೊಂಡು ಮಾಡೋಣ ಅಂತ. ಮತ್ತು ಇದು ಬಂದು ರೂಮು. ಇದು 11x11 ಇದೆ ರೂಮು. ತುಂಬ ಸ್ಪೇಷಿಯಸ್ ಆಗಿದೆ. ಇದು ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ. ಮೇಲೆ ಈ ಥರ ಸಜ್ಜೆನ ಇದೆ. 3 ಫೀಟ್ ಮಾಡಿಸಿದ್ದೀವಿ. ಒಂದು ಫ್ಯಾನ್ ಹಾಕ್ಸಿದ್ದೀವಿ, ಕ್ರಾಂಪ್ಟಾನ್. ಸ್ಲೈಡಿಂಗ್ ಕಬೋರ್ಡ್ ಮಾಡಿಸಿದ್ದೀವಿ. ಕಡಿಮೆ ಸ್ಪೇಸ್ ಸೇವ್ ಆಗುತ್ತೆ ಈ ಥರ ಸ್ಲೈಡಿಂಗ್ ಕಬೋರ್ಡ್ ಮಾಡಿಸಿದ್ರೆ. ಬಟ್ ಏನಂದರೆ ಮೇಂಟೆನೆನ್ಸು ಕ್ಲೀನಾಗಿ ಮಾಡಬೇಕು. ರಫಾಗಿ ಯೂಸ್ ಮಾಡೋದು ಎಲ್ಲ ಮಾಡಬಾರ್ದು. ಓಪನ್ ಸೈಡ್ ಓಪನ್ಸ್ ಇದ್ದರೆ ಏನಾಗುತ್ತೆ, ಓಡಾಡೋಕ್ಕೆಲ್ಲ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಈ ಥರ 2 ಕಲರ್ಸಲ್ಲಿ ನಮ್ಮ ಕಾರ್ಪೆಂಟ್ರು ಮಾಡಿಕೊಟ್ಟಿದ್ದಾರೆ. ನಾವೇನು ಜಾಸ್ತಿ ಬಾಡಿಗೆ ಮನೆಗೆ ಅಂತ ಇನ್ವೆಸ್ಟ್ ಅಂದರೆ ವುಡ್ ವರ್ಕ್ಸಲ್ಲೆಲ್ಲ ಇನ್ವೆಸ್ಟ್ ಮಾಡಲಿಲ್ಲ. ಈ ಥರ ಒಂದು ಕಬೋರ್ಡ್ ಇದೆ. ಇದು ವ್ಯಾಕ್ಯೂಮ್ ಕ್ಲೀನರ್ ನಾವೇ ಇಟ್ಟಿದ್ದೀವಿ. ಸ್ವಲ್ಪ ಕಬೋರ್ಡ್ಸ್ ಎಲ್ಲ ಡಸ್ಟಿಂಗ್ ತೆಗಿಬೇಕಿತ್ತು. ಈ ಥರ ಎಲ್ಲ ಇರುತ್ತೆ ರೀಲ್ಸಲ್ಲಿ, ಅದೆಲ್ಲ ತೆಗಿಬೇಕು. ಕವರ್ ಏನಿಲ್ಲ ನಮಗೆ 2 days ಇಲ್ಲ, ಹಾಗಾಗಿ ಮಾಡಲಿಲ್ಲ. ಮೇಲೆ ಅಲ್ಲಿ ಹ್ಯಾಂಗ್ ಮಾಡಲಿಕ್ಕೆ ಒಂದು ರಾಡ್ ಹಾಕ್ಸಿದ್ದೀವಿ. ಕ್ಲಾತ್ಸ್ ಎಲ್ಲ ಸ್ಯಾರೀಸು ಆ ಥರದ್ದೆಲ್ಲ ಹ್ಯಾಂಗ್ ಮಾಡಲಿಕ್ಕೆ. ಈ ಕಡೆನೂ ಮಾಡಿಸಿದ್ದೀವಿ. ಶರ್ಟ್ಸ್ ಏನಾದರೂ ಜಾಕೆಟ್ಸು ಆ ಥರ ಹಾಕ್ಕೊಳ್ಳಿ ಅಂತ. ಮತ್ತು ಇಲ್ಲಿ ವಿಂಡೋ ಇದೆ. ತುಂಬ ಚೆನ್ನಾಗಿ ಬಂದಿದೆ ವಿಂಡೋ, ಬೆಳಕು ಎಲ್ಲ ಮನೆಗೆ. ನೋಡಿಸ್ತೀನಿ ನೋಡಿ. ಬಾ ಈ ಕಡೆ ಬಾ. ಇದು ರೂಮ್ ಡೋರ್ಸ್ ಕೂಡ ನಾವು FRPನೇ ಹಾಕ್ಸಿದ್ದೀವಿ. ತುಂಬ ಚೆನ್ನಾಗಿ ಸಿಕ್ತು ನಮಗೆ ಕಲೆಕ್ಷನ್ಸು. ಇದ್ರ ಕಾಸ್ಟ್ ಎಲ್ಲ ನಿಮಗೆ ಬೇಕಂದರೆ ನಾನು ನಿಮಗೆ ಮೆಸೇಜ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ಮಗ ತುಂಬ ದಿನ ಆದಮೇಲೆ ವಿಡಿಯೋ ಕಾಣಿಸ್ಕೊಳ್ತೇನೆ. ಹಿಂಗೆ ಸ್ವಲ್ಪ ಕೆಲಸದ ಇದರಲ್ಲಿ ನಾವು ಮಾಡಿಸಿದ್ದು. ಇದು ಕಿಚನ್ನು. ಇದು 5x11 or 10 ಇದೆ ಅನಿಸುತ್ತೆ ಲೆಂತು. ಬಿಡ್ತು ಬಂದು 5 ಫೀಟ್ ಮಾಡಿದ್ದೀವಿ. ವಾರ್ಡ್ರೋಬ್ಸ್ ಎಲ್ಲ ಕಬೋರ್ಡ್ಸ್ ಎಲ್ಲ ಏನೂ ಮಾಡಿಸಿಲ್ಲ ನಾವು, ಯಾಕಂದರೆ ಜಿರಳೆ ಸೇರುತ್ತೆ ತುಂಬ. ಹಂಗಾಗಿ ನಾವು ಕಬೋರ್ಡ್ಸ್ ಎಲ್ಲ ಮಾಡಿಕೊಟ್ಟಿಲ್ಲ. ಇಲ್ಲಿ ಪಿಲ್ಲರ್ ಬಂದಿರೋದ್ರಿಂದ 2 ವಿಂಡೋ ಕೊಟ್ವಿ, ಕತ್ಲು ಹಾಕ್ಬಾರ್ದು ಮನೆಗೆ ಅಂತ. ಈಗ ಸದ್ಯಕ್ಕೆ ಸೈಡೆಲ್ಲ ಖಾಲಿ ಸೈಡ್ಸ್ ಇರೋದ್ರಿಂದ ನಮಗೇನೋ ತೊಂದರೆ ಇಲ್ಲ ಬೆಳಕಿಗೆ. ಬಟ್ ಫ್ಯೂಚರ್ ಮನೆಗಳಾದರೆ ಕತ್ಲಾಗುತ್ತಲ್ಲ, ಹಾಗಾಗಿ 2 ವಿಂಡೋ ಮಾಡಿಸಿದ್ದಾರೆ ನಮ್ಮದು. ಇಲ್ಲಿ ಕೂಡ ಮೇಲೆ ಸಜ್ಜೆ ಇದೆ. ಮತ್ತು ಇಲ್ಲಿ ವಾಶ್ ಬೇಸಿನ್ ಇದೆ. ಸ್ವಲ್ಪ ಗಲೀಜು ಮಾಡಿಬಿಟ್ರು 6 months ಆಯ್ತಿದ್ದವರು. ಮತ್ತು ಗಲೀಜು ಮಾಡಿದ್ರೆ ನಾವು ಕ್ಲೀನಾಗೆ ಹೇಳಿದ್ದೀವಿ ಕ್ಲೀನ್ ಮಾಡ್ಕೊಡುತ್ತೆ ಅಂತ. ನೋಡಬೇಕು ಏನು ಮಾಡ್ಕೊಡ್ತಾರೆ ಅಂತ. ಈಗೆಲ್ಲ ಸ್ವಲ್ಪ ಉಬ್ಬತ್ತು ಏನಾದರೂ ಮಾಡ್ಸೋಣ ಅಂತ ಇದ್ದೀವಿ, ಹಲ್ಗೆ ಎಲ್ಲ ಹಾಕಿಸಿ. ಬಟ್ ಸದ್ಯಕ್ಕೆ ಹಾಕ್ಸ್ತಾರೆ, ಯಾಕಂದರೆ ಇಲ್ಲಿ ಜನ ಜಾಸ್ತಿ ಬರ್ತಾಯಿಲ್ಲ. ಎಲ್ಲ 2 ಇಲ್ಲಾಂದರೆ 3 ಜನ ಇರ್ತಾರೆ ಫ್ಯಾಮ್ಲಿ. ಹಾಗಾಗಿ ಜಾಸ್ತಿ ಏನು ಮಾಡಿಸ್ಲಿಕ್ಕೆ ಹೋಗದೆ. ಇಲ್ಲಿ ಚಿಕ್ಕದಾಗಿ ಒಂದು ಡೈಲಿ ಯೂಸ್ ಮಾಡೋಂಥ ವಸ್ತುಗಳು ಇಟ್ಕೊಳ್ಳೋಕ್ಕೆ 2 ಶೆಲ್ಫ್ ಹಾಕ್ಸಿದ್ದೀವಿ. ಜಾಗ ಜಾಸ್ತಿ ಸಿಗಲಿಲ್ಲ ನಮಗೆ, ಬೇಕಂದರೆ ಇಲ್ಲಿ ಏನಾದರೂ ಸ್ಟ್ಯಾಂಡ್ ಇಟ್ಕೊಂಬೋದು ಕೆಳಗೆ. ಮತ್ತು ಗ್ಯಾಸ್ ಎಲ್ಲ ನಾವು ಪಾರ್ಕಿಂಗಲ್ಲೇ ಕೊಟ್ಟಿದ್ದೀವಿ ಈ ಥರದ್ದು.
ಮೇಲೆ ಯಾವುದೂ ತೊಗೊಳ್ಬರೋ ಅವಶ್ಯಕತೆ ಇಲ್ಲ, ಕೆಳಗೇ ಕನೆಕ್ಟ್ ಮಾಡ್ಕೊಳ್ಬೋದು. ಇದೇ ಕನೆಕ್ಷನ್ ನಾವು ಸಿಂಗಲ್ ಸಿಲಿಂಡರಿಂದನೇ ಬಚ್ಚಲ ಮನೆಯಲ್ಲೂ ಕೂಡ ಗ್ಯಾಸ್ ಕೊಟ್ಟಿದ್ದೀವಿ. ಒಂದೇ ಸಿಲಿಂಡರು ಎರಡಕ್ಕೂ ಯೂಸ್ ಮಾಡ್ಬೋದು. ಮೇಲೆ ಎಕ್ಸಿಟ್ ಫ್ಯಾನ್ ಇದೆ, ಟೈಲ್ಸ್ ಎಲ್ಲ ಈ ಥರ ವೈಟೆಲ್ಲ ಹಾಕ್ಸಿದ್ದೀವಿ. ಮತ್ತು ಇಲ್ಲಿ ಜಾಗನ ನಾವು ಫ್ರಿಜ್ಗೆ ಅಂತ ಇಟ್ಟಿದ್ದೀವಿ. ಯಾಕೆಂದರೆ ಹಾಲಲ್ಲಿ ಫರ್ನಿಚರ್ ಏನಾದರೂ ಇಟ್ಕೊಂಡ್ರೆ ಫ್ರಿಜ್ ಅದಕ್ಕೆ ಸ್ಪೇಷಿಯಸ್ ಇರೋಲ್ಲ ಅಂದ್ಬಿಟ್ಟು ಇಲ್ಲಿ ಜಾಗ ಮಾಡಿದ್ದೀವಿ. ಆರಾಮಾಗಿ ಡಬಲ್ ಫ್ರಿಜ್ ಇಟ್ಕೊಬೋದು, ಇಲ್ಲಿ ಸಿಂಗಲ್ ಡೋರ್ ಫ್ರಿಜ್ ಇಟ್ಕೊಬೋದು. ಅದಕ್ಕೆ ಇಲ್ಲಿ ಕೂಡ ಪಾಯಿಂಟ್ ಮಾಡಿಸಿದ್ದೀವಿ. ಮತ್ತು ಇಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿಕ್ಕೆ ಇಲ್ಲೂ ಕೂಡ ಮಾಡಿಸಿದ್ದೀವಿ. ಹಾಗೆಯೇ ಈಗ ಹಾಲಿಗೆ ಬಂದರೆ ಹಾಲು ಈ ಥರ ಕಾಣುತ್ತೆ ಕಿಚನಿಂದ. ಇಲ್ಲಿ ಕೂಡ ಬೇಕಂದರೆ ಫ್ರಿಜ್ ಇಟ್ಕೊಬೋದು. ಇನ್ ಕೇಸ್ ಅವ್ರು ಏನಾದ್ರು ದೊಡ್ಡ ಫ್ರಿಜ್ ಏನಾದ್ರು ಇಟ್ಕೊಂಡ್ರೆ, ಯಾರೂ ಇಟ್ಕೊಳ್ಳಲ್ಲ ಬಟ್ ಇದ್ದರೆ ಇಟ್ಕೊಳ್ಳಿ ಅಂತ ಇಲ್ಲೂ ಕೂಡ ಪಾಯಿಂಟ್ ಮಾಡಿಸಿದ್ದೀವಿ. ಇಲ್ಲ ಪ್ಲಗ್ ಇಲ್ಲಿಂದ ತೊಗೊಂಡು ಅಲ್ಲೇ ಹಾಕೊಬೋದು. ಆ ಕಡೆ ಒಂದು ಇಲ್ಲಿ ಫ್ಯಾನ್ಸ್ ಎಲ್ಲ ಬರುತ್ತೆ. ಇಲ್ಲಿ ಒಂದು ಹಾಲ್ಗೆ ವಿಂಡೋ, ಮತ್ತು ಇಲ್ಲಿ ಟಿ ವಿ ಇಟ್ಕೊಳ್ಳೋಕ್ಕೆ ಜಾಗ, ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಕೂಡ ಮಾಡಿದ್ದೀವಿ. ಮತ್ತು ಇವ್ರಿಗೆ ಒಂದು ವಿಂಡೋ ಕೂಡ ಬಂದಿದೆ ಇಲ್ಲಿ ಪ್ಯಾಸೇಜ್ ಥರ ಈ ವಾಷಿಂಗ್ ಮಿಷಿನ್ ಕಡೆ. ಮನೆಯಲ್ಲಿ ಹಾಲಲ್ಲಿ ಈ ಕಡೆ ಎಲ್ಲ ಮುಚ್ಕೊಂಡು ಇಟ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಚೆನ್ನಾಗಿದೆ ಇಲ್ಲಿ ಜಾಗ ಕರೆಕ್ಟಾಗಿ ಅವ್ರಿಗೆ ಫ್ರಿಜ್ ವಾಷಿಂಗ್ ಮಿಷಿನ್ ಇಟ್ಕೊಂಡು ಓಡಾಡೋಷ್ಟು ಜಾಗ ಸಫಿಷಿಯೆಂಟ್ ಆಗಿದೆ. ಪವರ್ ಪಾಯಿಂಟ್ಸ್ ಎಲ್ಲ ಇದೆ. ಹಾಗೆಯೇ ಈಗ ಟಾಯ್ಲೆಟ್ಸಿಗೆ ಬಂದ್ವಿ. ಟಾಯ್ಲೆಟ್ಸ್ ಬಂದುಬಿಟ್ಟು ನಾವೆಲ್ಲ ವೆಸ್ಟರ್ನ್ ಟಾಯ್ಲೆಟ್ಸೇ ಹಾಕ್ಸಿದ್ದೀವಿ. ಗೀಝರ್ ಕೂಡ ಹಾಕ್ಸಿದ್ದೀವಿ. ಇದು ಗೀಝರ್ ಬಂದುಬಿಟ್ಟು ವಿ ಗಾರ್ಡ್ ಹಾಕ್ಸಿದ್ದೀವಿ. ಮತ್ತು ಎಕ್ಸಿಟ್ ಫ್ಯಾನು ಇಲ್ಲೆಲ್ಲ ಇಟ್ಕೊಳ್ಳೋಕ್ಕೆಲ್ಲ ಮಾಡಿಸ್ತೀವಿ. ಮತ್ತು ಇಲ್ಲೂ ಕೂಡ ಪಾಯಿಂಟ್ ಏನಾದರೂ ಇನ್ ಕೇಸ್ ಗೀಝರ್ ಹಾಳಾದರೆ ಕಾಯಿಲ್ ಹಾಕ್ಕೊಳ್ಬೋದು, ಅಥವಾ ಏನಕ್ಕಾದರೂ ಯೂಸ್ ಆಗುತ್ತೆ ಇರಲಿ ಅಂತ ಹಾಕ್ಸಿದ್ದೀವಿ. ಮತ್ತು ಇಲ್ಲಿ ನೋಡಿ ಗ್ಯಾಸ್ ಕನೆಕ್ಷನ್ ಅನ್ನಲ್ಲ ಗ್ರೌಂಡಿಂದ ಬಂದಿರಬೇಕು ಕಿಚನ್ಗೆ. ಮತ್ತು ಇದು ಸೈಮಲ್ಟೇನಿಯಸ್ಸಾಗಿ ನೀವು ಆನ್ ಮಾಡ್ಕೊಬೋದು ಬೇಕಂದರೆ. ಗೀಝರ್ ಇರೋದ್ರಿಂದ ಅವಶ್ಯಕತೆ ಇಲ್ಲ. ಮತ್ತು ಈ ಕಡೆ ಕೂಡ ಸ್ಲ್ಯಾಬ್ಸ್ ಹಾಕಿದ್ದೀವಿ ಏನಾದರೂ ಐಟಮ್ಸ್ ಇಟ್ಕೊಳ್ಳೋಕ್ಕೆ, ಕ್ಲೀನಿಂಗು ಅದು ಇದು ಎಲ್ಲ. ಮತ್ತು ಇಲ್ಲಿ ಹ್ಯಾಂಗರ್ಸು, ಮತ್ತು ಇದು ಕೂಡ ಸೇಮ್ ಡೋರ್ ಔಟ್ಸೈಡ್ ಏನು ಹಾಕಿದ್ದೀವಿ ಅದೇ ಹಾಕಿದ್ದೀವಿ. ಸೊ ಫ್ರೆಂಡ್ಸ್, ಇದು ನಮ್ಮ 1 BHK ಹೌಸು, ರೆಂಟೆಡ್ ಹೌಸು ಹೋಮ್ ಟೂರ್ ಮಾಡಿದ್ದೀನಿ. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಪ್ಲೀಸ್ ಒಂದು ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ವರ್ಷದಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ರೇಕಪ್ ಆಯಿತು ವೀಡಿಯೋಸ್ ಹಾಕಲಿಕ್ಕೆ, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಗ ತುಂಬ ಚಿಕ್ಕವನಿದ್ದ, ನಮಗೂ ಸ್ವಲ್ಪ ಪ್ರೆಷರ್ ಇತ್ತು ವರ್ಕ್ ಮನೆಯದೆಲ್ಲ. ಹಾಗಾಗಿ ಸ್ವಲ್ಪ ಫ್ಯಾಮಿಲಿ ಇದು ಎಲ್ಲ ಇಶ್ಯೂಸ್ ಇರುತ್ತಲ್ಲ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಇದೆ ಡೋರ್ಸು. ಈ ಕಡೆ ಬಚ್ಚಿನಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ಇನ್ನೂ ಹೀಗೇ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಾದರೆ ಹೇಳಿ, ಆ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್. ನನ್ನ ಚಾನಲಲ್ಲಿ ಆಲ್ರೆಡಿ ರೆಸಿಪೀಸ್ ಕೂಡ ಇದೆ. ನೋಡಿ ಈ ಕಡೆ ಎಲ್ಲ ತೋಟ ಇದೆ, ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿ ಅಪಾರ್ಟ್ಮೆಂಟ್ಸ್ ಇದೆ ನಮ್ಮ ಸ್ಟಾಪಿಂದ ಸ್ವಲ್ಪ ಮುಂದೆ ನಮ್ಮ ಏರಿಯಾಗೆ. ಸೊ ಜನ ಹಳ್ಳಿನವರೆಲ್ಲ ಈ ಕಡೆ ಬರ್ತಿದ್ದಾರೆ. ಈ ಕಡೆ ಎಲ್ಲ ಹಳ್ಳಿಗಳು, ತುಂಬ ಹಳ್ಳಿ ವಾತಾವರಣ, ತುಂಬ ಚೆನ್ನಾಗಿದೆ. ಇಲ್ಲಿ ಗಣೇಶ ನಾವು ಇರೋ ಏರಿಯಾದಲ್ಲಿ ಇಡೀ ಕರ್ನಾಟಕದಲ್ಲೇ 2nd ಪ್ಲೇಸ್ ಇದೆ ಗಣೇಶ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ. ಹಾಗಾಗಿ ಈಗ ಗಣೇಶ ಹಬ್ಬ ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬರುತ್ತಲ್ವ, ಹಾಗೆ ಗಣೇಶಸ್ ಎಲ್ಲ ಸ್ಟಾಕ್ ಮಾಡಲಿಕ್ಕೋಸ್ಕರ ಈ ಥರ ಶೆಡ್ಸ್ ಎಲ್ಲ ಸುಮಾರು ಖಾಲಿ ಸೈಟ್ಸ್ಗಳೆಲ್ಲ ಆಗ್ತಾಯಿದೆ. ಈ ರೋಡ್ ಬಂದುಬಿಟ್ಟು ನಮಗೆ ನೆಲಮಂಗಲಗೆ ಕನೆಕ್ಟ್ ಆಗುತ್ತೆ ಈ ಕಡೆಯಿಂದ. ಇದು ಹೇಳಿದ್ನಲ್ಲ ಟಾಯ್ಲೆಟು, ಇಂಡಿಯನ್ ಟಾಯ್ಲೆಟ್ ಇದೆ ಆಚೆ ಒಂದು. ಈ ಮನೆಗೆ ಮಾತ್ರ, ಇದು ಪಕ್ಕದ ಮನೆಗೆ ಯೂಸ್ ಆಗಲ್ಲ, ಈ ಮನೆಗೆ ಮಾತ್ರ ಸಪ್ರೇಟಾಗಿ ಕೊಟ್ಟಿದ್ದೀವಿ. ಇದು ಇವ್ರ ಮನೆಗೆ ಸಿಗುತ್ತೆ. ಇದು ಈಗೇನು ನಾನು ಹೋಮ್ ಟೂರ್ ಮಾಡಿದ್ದೀನಿ ಅವಾಗ. ಇವರು ಮುಂಚೆ ಇದ್ದವ್ರು ಏನು ಯೂಸ್ ಮಾಡಿಲ್ಲ, ಹಾಗಾಗಿ ನೀಟಾಗೇ ಇದೆ. ನೆಕ್ಸ್ಟ್ ಬರೋರು ಏನು ಮಾಡ್ತಾರೆ ಗೊತ್ತಿಲ್ಲ. ಇದು ಮೇಲೆ ಒಂದು ಅಟ್ಟದ ಥರ ಮಾಡಿದ್ದೀವಿ, ಯಾಕಂದರೆ ಏನಾದರೂ ಇಟ್ಕೊಬೋದು ಅಂತ. ಸದ್ಯಕ್ಕೆ ಇದಕ್ಕೆ ಒಂದು ವುಡನ್ ಕಬೋರ್ಡ್ ಏನಾದರೂ ಮಾಡಿಸ್ಬೇಕಿಲ್ಲ, ಜಾಲಿ ಆದರೂ ಹಾಕ್ಸ್ಬೇಕು ಫ್ರೆಂಡ್ಸ್. ತುಂಬ ಪಾರಿವಾಳಗಳು ಬಂದು ಗಲೀಜು ಮಾಡುತ್ತೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಪಾರಿವಾಳನ ಪ್ರಿವೆಂಟ್ ಮಾಡೋಕ್ಕೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳ್ತೀನಿ. ನೆನ್ನೆ ತಾನೇ ಪೇಂಟ್ ಮಾಡಿಸಿದ್ದೀವಿ ನೋಡಿ, ಆಗಲೇ ಬಂದು ಪಾರಿವಾಳ ಎಲ್ಲ ಗಲೀಜು ಮಾಡಿ ಹೋಗಿದೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅದೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಹಾಗೆಯೇ ಬಚ್ಚಲ ಮನೇಲಿ ಕೂಡ ಅಟ್ಟ ಇದೆಯಲ್ಲ ಗೀಝರ್ದು, ಅದೇ ಥರ ಇಲ್ಲೂ ಮಾಡಿಸಿದ್ದೀವಿ. ಸೊ ಹೇಗನ್ನಿಸ್ತು ವಿಡಿಯೋ ನೋಡಿಬಿಟ್ಟು ಹೇಳಿ. ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.